ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ರಣಮಳೆಯ ಅಬ್ಬರ. ಉತ್ತರ ಕರ್ನಾಟಕ ಭಾಗದ ಪಂಚ ನದಿಗಳು ಉಕ್ಕಿ ಹರಿತಾ ಇದೆ. ಹಿರಣ್ಯಕೇಶಿ ನದಿಯ ಅಬ್ಬರಕ್ಕೆ ಮನೆಗಳಿಗೆ ಜಲಪಹರ. ಸಂಕೇಶ್ವರ ಪಟ್ಟಣದ 27ಕ್ಕೂ ಹೆಚ್ಚು ಮನೆಗಳು ಮಳೆ ನೀರು ನುಗ್ಗಿ ಅವಾಂತರಕ್ಕೆ ಸಿಲುಕಿರುವಂಥದ್ದು. ಸಂಕೇಶ್ವರ ಪಟ್ಟಣದ ಪ್ರಸಿದ್ಧ ಶಂಕರಲಿಂಗ ದೇವಸ್ಥಾನ ಕೂಡ ಮಳೆ ನೀರಿನಿಂದ ಜಲಾವೃತವಾಗಿದೆ. ಇದು ಕೃಷ್ಣ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿ ಪಾತ್ರದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಎಫೆಕ್ಟ್ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರಣಮಳೆ ಮುಂದುವರೆದಿದ್ದು ಕೃಷ್ಣಾ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿ ತೀರಗಳಲ್ಲಿ ಸದ್ಯ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿದ್ದೀನಿ. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಹಿರಣ್ಯಕೇಶಿ ನದಿ ತನ್ನ ಪಾತ್ರವನ್ನು ಬಿಟ್ಟು ಹರಿದು ಪರಿಣಾಮ ಏನು ಸಂಕೇಶ್ವರ ಪಟ್ಟಣದ ಶಂಕರಲಿಂಗ ದೇವಸ್ಥಾನ ಇದೆ, ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅದರ ಜೊತೆಗೆ ಏನು ಹಿರಣ್ಯಕೇಶಿ ನದಿ ಈಗಾಗಲೇ ಸುಮಾರು 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ಗಳಷ್ಟು ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಹೀಗಾಗಿ 27ಕ್ಕೂ ಹೆಚ್ಚು ಮನೆಗಳಲ್ಲಿ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಪ್ರವಾಹದ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಅದರ ಜೊತೆಗೆ ಏನು ಕೃಷ್ಣಾ ನದಿಗೂ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು. ಏನು 2,50,000 ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ದೂದಗಂಗಾ, ವೇದಗಂಗಾ ನದಿಗಳಲ್ಲೂ ಕೂಡ ನದಿ ತೀರಗಳಲ್ಲೂ ಕೂಡ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಏನು ವೇದಗಂಗಾ ನದಿ ತೀರದ ಹುನ್ನರಗಿ, ಅಕ್ಕೋಳ್, ಸಿದ್ನಾಳ್ ಸೇರಿದಂತೆ 4-5 ಗ್ರಾಮಗಳಲ್ಲಿ ನೀರು ನುಗ್ಗಿದ ಪರಿಣಾಮ ಈಗಾಗಲೇ 135ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರದಲ್ಲಿ ಇಡುವ ಕೆಲಸವನ್ನು ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಈ ದೃಶ್ಯದಲ್ಲಿ ನೋಡಬಹುದು, ಇಲ್ಲಿ ಇದುವರೆಗೂ ಕೂಡ ಏನು ಜಿಲ್ಲಾಡಳಿತ ಈ ಕಡೆ ಗಮನ ಹರಿಸಿಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಮಾಡ್ತಿರುವಂಥದ್ದು. ಈಗಾಗಲೇ ಕಳೆದ ಬಾರಿ ಅಷ್ಟೇ ನಮಗೆ 2019ರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮನೆಗಳು ಬಿದ್ದಿದ್ದು, ಆದರೆ ಮನೆಗಳು ಬಿದ್ದಿದ್ದಕ್ಕೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ ಅನ್ನೋ ಆರೋಪಗಳನ್ನು ಕೂಡ ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಏನು ಸಂಕೇಶ್ವರ ಪುರಸಭೆಯ ಸದಸ್ಯರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಯಾವಾಗಿಂದ ನೀರು ಬಂದಿದ್ರಿ, ಏನೇನಾಗಿತ್ತು? ಈಗ ರೀ 2019 ರೀ, 2021 ರೀ, 2 ಸಲ ನೀರು ಬತ್ರಿ. ಆವಾಗ ಎಲ್ಲ ಮನೆಗಳು ಬಿದ್ದಾವ್ರಿ. ಇಲ್ಲಾಂದ್ರೆ ಒಂದು 150 ಮನೆ ಬಿದ್ದುದು ರೀ. 150 ಮನೆ ಬಿದ್ದರೆ ಬಿ ಒಂದು 10 ಮನೆ ಮಂಜೂರು ಮಾಡಿದಾರೆ ತೋರಿಸೋ ಸಂಬಂಧ. ಉಳಿಕಿದ್ದು ಏನೂ ಮಂಜೂರು ಮಾಡಿಲ್ಲ. ಇವ್ರು 5 ಲಕ್ಷ ಕೊಡ್ತಾರೆ, 5.5 ಲಕ್ಷ ಕೊಡ್ತಾರೆ ಹೇಳಿದ್ರೆ ರೀ. ಅದು ಆ ಕಡೆ ರೀ ಒಂದು ಮನೆ ಮಂಜೂರು ಮಾಡೋದಿಲ್ಲ, ನುಸ್ತಾ ಬೋಗಸ್ ಆಶ್ವಾಸನ ಕೊಡೋದ್ರಿ, ಬೋಗಸ್ ಹೇಳೋದು ಮತ್ತು ಹೋಗೋದು. ಸುಮ್ಮನೆ ಈಗ ನಮ್ಮ ಸ್ಥಾಯಿಕ ಆಮದಾರ್ ಮೊನ್ನೆ ನಿಖಿಲ್ ಕತ್ತಿ ಅವರು ಫೋನ್ ಮಾಡಿ ಹೇಳಿದಾರೆ, ಏನಾಗಿದ್ರೆ ನೋಡಪ್ಪ ಅವ್ರಿಗೆ ಮಂದಿಗೆ ವ್ಯವಸ್ಥೆ ಮಾಡಿ ಮತ್ತು ಏನಾಗ್ತೈತೆ ಅದು ನಾನು ಬರ್ತೇನೆ. ಈಗ ಇಲ್ಲ ಅಂದ್ರೆ ಒಂದು ಈ ಲೈನ್ದಾಗ ರೀ 27 ಹಿಂಗೆ ಸಂದ್ರಿ ಅದಾವ ಟೋಟಲ್. ಹಾಂ, ನಿನ್ನೆ ಒಬ್ಬ ಸಾಹೇಬ್ರು ಬಂದಿದ್ರೆ ಲೆಗತ್ ಬಂದು ನೋಡಿ ಹೋದ್ರಿ. ಅವ್ರು ಏನು ಮಾಡಾಕ ತಯಾರಿಲ್ಲ, ಏನು ಇಲ್ರಿ. ಒಂದು 100 ಮನ್ಯಾಗ ಈಗ ಆಲ್ರೆಡಿ ನೀರು ಹೋಗೈತ್ರಿ. ಸಂದ್ರಿ ಬಿಂದ್ರಿ ಹಿಡ್ಕೊಂಡು ಇದ್ರೆ 100 ಮನೆ ರೀ. ಅವ್ರದ್ದು ವ್ಯವಸ್ಥೆ ಏನೂ ಮಾಡಕ್ಕೆ ತಯಾರಿಲ್ಲ ರೀ. ಇದು ಸಾರ್ವಜನಿಕರ ನೇರ ಆರೋಪಗಳು. ಬೆಳಗಾವಿ ಜಿಲ್ಲಾಡಳಿತದ ಅಧಿಕಾರಿಗಳು ಇದುವರೆಗೆ ನಮ್ಮ ಬಗ್ಗೆ ಕಾಳಜಿ ವಹಿಸಿಲ್ಲ. ಈಗಾಗಲೇ ಏನು ಮೇಜರ್ ಆಗಿ 27 ಮನೆಗಳಿಗೆ ನೀರು ಹೋಗಿದ್ದು, ಸಣ್ಣ ಪುಟ್ಟ 150 ಮನೆಗಳಿಗೆ ನೀರು ಹೋಗಿದೆ. ಆದರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ನಮ್ಮ ಕಡೆ ಕಾಳಜಿ ವಹಿಸ್ತಿಲ್ಲ ಅನ್ನೋ ಆರೋಪವನ್ನು ಸಾರ್ವಜನಿಕರು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.